ಲೈವಲ್ಲಿ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ಗುರು ಫಾಲ್ಸ್. ಇದು ಸಕ್ಕತ್ತಾಗಿದೆ ನೋಡಿ, ಸುತ್ತ ಫಾರೆಸ್ಟು. ಗಾಳಿ ಮಳೆ ಎರಡೂ ಬರ್ತಾ ಇದೆ. ನೋಡಂತೂ ಸಕ್ಕತ್ತಾಗಿದೆ ಮಾತ್ರ, ಫುಲ್ಲು ಫಾಗ್ ನೋಡಿ. ಸೊ ನೋಡಿ, ಅಬ್ಬಿ ಫಾಲ್ಸ್ಗೆ ಅಂತಲೇ ವೇ ಮಾಡಿದ್ದಾರೆ, ಏಕೆಂದರೆ ಇದು ಫಾರೆಸ್ಟ್ ಒಳಗಡೆ ಇರೋದು, ನೋಡ್ತಾ ಇರ್ಬೋದು. ಸೊ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಗ್ರಿಲ್ಸ್ ಎಲ್ಲ ಹಾಕಿ ಕ್ಲೀನಾಗಿ ವೇ ಮಾಡಿದ್ದಾರೆ. ಸೊ ಗಾಡಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ ಯಪ್ಪ, ಇಂಜಿನ್ ಫುಲ್ಲು ಕೂಲ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಒಣಗಿಬಿಟ್ಟಿದ್ವಿ, ಸ್ಟಾರ್ಟ್ ಆಗಿದೆ ಸ್ವಲ್ಪ ತಂಗೆ. ಸೊ ಅವತ್ತು ರಾತ್ರಿ ನಾವು ತಲಕಾವೇರಿ ಮುಗಿಸ್ಕೊಂಡು ಟೆಂಟ್ ಸ್ಟೇ ಮಾಡಿದ್ವಿ, ನಾನು ಮತ್ತು ನನ್ನ ಫ್ರೆಂಡು. ಸೊ ಲೈಟಾಗಿ ಆಚೆ ಎಲ್ಲ ಮಳೆ ಬರ್ತಾಯಿತ್ತು. ಇವತ್ತು ನಾವು ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಟೆಂಟ್ ಸ್ಟೇ ಅಂತೂ ಸೂಪರಾಗಿತ್ತು. ತೋರಿಸ್ತೀನಿ, 424 ಓಡ್ತೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಇವತ್ತು ಮಡಿಕೇರಿ ಕಾಫಿ ಕುಡ್ಕೊಂಡು ಏನಾದರೂ ಶಾಪಿಂಗ್ ಮಾಡಿ ಹೊರಡ್ತೀವಿ. ಸೊ ಬನ್ನಿ. ಸೊ ಇವಾಗ ಜಸ್ಟ್ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ಕಾರ್ಗೆ ಮತ್ತು ಬೈಕಿಗೆ ಪಾರ್ಕಿಂಗ್ ಚಾರ್ಜಸ್ ತೊಗೊತಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಸೊ ನಮ್ಮ ಜಾಗ ಇಲ್ಲಿ ನಿಂತಿದೆ, ಇವಾಗ ಒಳಗಡೆ ಹೋಗಬೇಕು. ಬಾಮಗ ಹೋಗೋಣ. ಇಲ್ಲಿ ಎಂಟ್ರಿ ಟಿಕೆಟ್ ಬರೀ ತೊಗೊಬೇಕಂತೆ. ಸೊ 10. ಸೊ ನೋಡ್ತಾ ಇರ್ಬೋದು ಟಿಕೆಟ್ ಒಬ್ಬರಿಗೆ 10 ರೂಪಾಯಿ. ನೇಚರ್ ನೋಡೋಕೆ ಕಾಸು ಕೊಡಂಗೆ ಆಗ್ಬಿಡೈತೆ ಗಾಯ್ಸ್. ಸೊ ಟಿಕೆಟ್ ಇಲ್ಲಿ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ಎಲ್ಲ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ನೋಡ್ಬೋದು ಹೆಂಗಿದೆ ಏನು ಅಂತ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಆಮೇಲೆ ಅಲ್ಲಿಂದ ಒಳ್ಳೆ ವ್ಯೂ ಸಿಗುತ್ತೆ. ಫಾರೆಸ್ಟಲ್ಲಿ ಹಲಸಿನಕಾಯಿಗಳು ನೋಡಿ ಹೆಂಗೆ ಬಿಟ್ಟಿದೆ. ಫಾರೆಸ್ಟ್ ವೈಬ್ಸೇ ಬೇರೆ ಗುರು, ನೋಡಿ ಹೆಂಗಿದೆ. ಸೊ ನೋಡಿ, ಅಬ್ಬಿ ಫಾಲ್ಸ್ಗೆ ಅಂತಲೇ ವೇ ಮಾಡಿದ್ದಾರೆ, ಏಕೆಂದರೆ ಇದು ಫಾರೆಸ್ಟ್ ಒಳಗಡೆ ಇರೋದು, ನೋಡ್ತಾ ಇರ್ಬೋದು. ಸೊ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಗ್ರಿಲ್ಸ್ ಎಲ್ಲ ಹಾಕಿ ಕ್ಲೀನಾಗಿ ವೇ ಮಾಡಿದ್ದಾರೆ. ಸೊ ಬಂದಾಗ ಪ್ಲಾಸ್ಟಿಕ್ಕು ಕಸ ಇದೆಲ್ಲ ಮಾಡಬೇಡಿ. ಸೊ ಫಾರೆಸ್ಟ್ನ ಉಳಿಸಿ. ಇವಾಗ ಸೌಂಡ್ ಕೇಳ್ತಾ ಇದೆ ಫಾಲ್ಸ್ದು. ಸೊ ನೋಡೋಣ ಬನ್ನಿ ಎಷ್ಟು ನೀರಿದೆ ಏನು ಅಂತ. ಜಾಸ್ತಿ ನೀರಿದ್ರೆ ಖುಷಿ ಆಗುತ್ತೆ. ನೋಡೋಣ, ಮಳೆ ಬೇರೆ ಉಯ್ದಿದೆ 1 ತಿಂಗಳಿಂದ. ಸೊ ಇನ್ನೇನು ನಿಯರ್ ಬಂದು ಫಾಲ್ಸ್ ಹತ್ರ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಹತ್ರ ಹೋಗಿ ತೋರಿಸ್ತೀವಿ ಬನ್ನಿ. ಸೊ ಏನು ಅಷ್ಟೊಂದೇನು ಬಿಸಿಲಿಲ್ಲ ಏನಿಲ್ಲ, ಆದರೂ ಜನ ಏನು ಕೂಲಿಂಗ್ ಗ್ಲಾಸ್ ಹಾಕೋರೆ ಅಂತ ಗೊತ್ತಿಲ್ಲ. ಅಪ್ಪಿ ಏನೋ ಬಿಡ್ಸ ಅಲ್ಟಿ ಮಾತ್ರ. ಸೊ ನೋಡಿ, ಇಲ್ಲೊಂದು ಹಳೇ ಬ್ರಿಡ್ಜ್ ಇದೆ, ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಅಲ್ಲೆಲ್ಲ ಕೊಲಾಪ್ಸ್ ಆಗಿಬಿಟ್ಟಿದೆ, ನೋಡ್ತಾ ಇರ್ಬೋದು. ಸೊ ಅದೊಂದು ಇರಬೇಕಾಗಿತ್ತು. ಇದು ನೋಡ್ರೇ ಈ ರೇಂಜಲ್ಲಿ ಹಳೇದಿದೆಯಲ್ಲ ಗುರು. ಸೊ ಅದು ಆ್ಯಕ್ಚುಲಿ ಅದು ನೀರು ಫೋರ್ಸ್ಗೆ ಆ ಥರ ಹಾಳಾಗಿದೆಯಂತೆ. ಇನ್ಯಾವ ಹೈಟಿಗೆ ಬಂದಿರಬೇಡ ಗುರು ನೀರು, ಯಪ್ಪ. ಸೊ ನೋಡ್ತಾ ಇರ್ಬೋದು ಅಬ್ಬಿ ಫಾಲ್ಸ್.
ಜನ ಕಮ್ಮಿನೇ ಇದ್ದಾರೆ ಬೇರೆ ಡೇಸ್ಗೆ ಕಂಪೇರ್ ಮಾಡಿಕೊಂಡ್ರೆ. IT ಮಾತ್ರ ಅದು. ಸೊ ಅಬ್ಬಿ ಫಾಲ್ಸ್ ನೋಡಿದ್ರ ಹೆಂಗಿತ್ತು ಏನು ಅಂತ. ಇವಾಗ ಹೊರಟ್ವಿ ಈಗ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬ್ಬಿ ಫಾಲ್ಸ್ ಅಂತೂ ಸಕ್ಕತ್ತಾಗಿದೆ, ತುಂಬ ನೀರಿದೆ. ಸೊ 10 ರೂಪೀಸ್ ಪರ್ ಹೆಡ್ ಆಗುತ್ತೆ. ಫುಲ್ಲು ಫಾರೆಸ್ಟ್ ಒಳಗಡೆ ಇದೆ ಇದು. ನೋಡಿ ಹಳೇ ಬ್ರಿಡ್ಜು ಹಿಂಗೆ ಕಾಣಿಸುತ್ತೆ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥಂಡರ್ ಸ್ಟ್ರಾಮು ಇಲ್ಲಿ ಗಾಳಿ ಮಳೆ ಎರಡೂ ಬರ್ತಾ ಇದೆ. ನೋಡಂತೂ ಸಕ್ಕತ್ತಾಗಿದೆ ಮಾತ್ರ. ಫುಲ್ಲು ಫಾಗು ನೋಡಿ. ಸೊ ಇವಾಗ ಮಡಿಕೇರಿ ಬಿಟ್ಟಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಫುಲ್ ಟೈಮ್ ಪೆಟ್ರೋಲ್ ಹಾಕಿ ಮತ್ತೆ ಲೈಟಾಗಿ ಮಳೆ ಬರ್ತಾರೆ. ಸೊ ಬನ್ನಿ ಹೋಗೋಣ. ಸೀದಾ ಕುಶಾಲನಗರ ಹೋಗಿ ಕುಶಾಲನಗರದಿಂದ ಬ್ಯಾಂಗ್ಳೂರು. ಮಡಿಕೇರಿಲಿ ಮತ್ತೆ ಇನ್ನೂ ಒಂದ್ಸಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಇನ್ನೇನು ಮಡಿಕೇರಿ ಬಿಟ್ಟಾದಮೇಲೆ ನಮಗೆ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಅವಾಗ ತಾನೇ ಚೈನೆಲ್ಲ ಲೂಬ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗಿ ಅಬ್ಬಿ ಫಾಲ್ಸ್ ಎಲ್ಲ ನೋಡಿಕೊಂಡು ಇವಾಗ ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಮಡಿಕೇರಿ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ಮತ್ತೆ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಬೇರೆ ಪ್ಲೇಸಸ್ನ ಮಡಿಕೇರಿಯಲ್ಲಿ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀವಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.